ನಮಸ್ಕಾರ ಎಲ್ಲರಿಗೂ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸುವಕ್ಕೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಂ ವಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ಅಭ್ರಮಂ ಭಕ್ಕರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಗ ಗಾಯತ್ರಿ ಅಧಿಕರಣ ವಿಶೇಷ, ಅದನ್ನು ಛಂದೋಭಿಧಾನಾಧಿಕರಣ ಅಂತಲೂ ಕರಿತೇವೆ. ಅರ್ಥಾತ್ ಛಂದೋಭಿಧಾನಾಧಿಕರಣ ಅಂತ ಯಾಕೆ ಅಂತಂದರೆ, ಈ ಒಂದು ಅಧಿಕರಣದಲ್ಲಿ ಗಾಯತ್ರಿ ಶಬ್ದವನ್ನು ಪರಮಾತ್ಮನಲ್ಲಿ ಸಮನ್ವಯ ಮಾಡ್ತೇವೆ. ಮತ್ತು ಗಾಯತ್ರಿ ಅಧಿಕರಣ ಅಂತ ಆಗಬೇಕು. ಛಂದೋಭಿಧಾನಾಧಿಕರಣ ಅಂತ ಯಾಕೆ? ಗಾಯತ್ರಿ ಎನ್ನುವಂತಹ ಈ ಹೆಸರು ಪ್ರಸಿದ್ಧವಾಗಿ ಕೇಳಿಬರೋದು ಛಂದಸ್ಸಿನಲ್ಲಿ. ಗಾಯತ್ರಿ ಛಂದಃ ಅಂತ ಹೇಳ್ತೇವೆ. ಆದ್ದರಿಂದಾಗಿ ಛಂದಃ, ಛಂದೋಭಿಧಾನ, ಅಭಿಧಾನ ಅಂದರೆ ಹೆಸರು, ಛಂದೋಭಿಧಾನ. ಆ ಛಂದಸ್ಸಿನ ಹೆಸರು ಏನಿದೆ ಗಾಯತ್ರಿ ಅನ್ನುವಂಥದ್ದು, ಛಂದಸ್ಸಿಗೂ ಹೆಸರಿದೆ. 24 ಅಕ್ಷರಾತ್ಮಕವಾದಂತಹ ತ್ರಿಪದಾತ್ಮಕವಾದಂತಹ ಗಾಯತ್ರಿ ಅಂತ. ಆ ಗಾಯತ್ರಿ ಹೆಸರನ್ನು ನಾವು ಪರಮಾತ್ಮನಲ್ಲಿ ಸಮನ್ವಯ ಮಾಡ್ತಾ ಇದ್ದೇವೆ. ಮೊದಲಿಗೆ ಇಲ್ಲಿ ವಿಷ್ಣುವಿನಲ್ಲಿ ಮುಖ್ಯ ಛಾಂದೋಗ್ಯ ಶ್ರುತಿಯಲ್ಲಿ 3ನೇ ಅಧ್ಯಾಯ 12ನೇ ಖಂಡದಲ್ಲಿ ಬರುವಂಥದ್ದು ಈ ಗಾಯತ್ರಿ ಶಬ್ದ. ಸೂತ್ರ ನೋಡಿ, ಸೂತ್ರದಲ್ಲಿಯೇ ಪೂರ್ವಪಕ್ಷ ಮಾಡಿ ಉತ್ತರವನ್ನು ಹೇಳ್ತಾ ಇದ್ದಾರೆ. ಸೂತ್ರದಲ್ಲಿಯೇ ಪೂರ್ವಪಕ್ಷ ಇದೆ. ನಾವು ಇಲ್ಲಿಯ ತನಕ ನೋಡಿಕೊಂಡು ಬಂದಿದ್ದು ಸಿದ್ಧಾಂತ ಇರ್ತಿತ್ತು. ಪೂರ್ವಪಕ್ಷ ಏನು? ಗಾಯತ್ರಿ ಶಬ್ದವಾಚ್ಯವಾದದ್ದು ಏನು? ಛಂದಸ್ಸೇ ಹೊರತು ವಿಷ್ಣುವಲ್ಲ ಅಂತ ಪೂರ್ವಪಕ್ಷ. ಈಗ ಅದನ್ನೇ ಹೇಳ್ತಾ ಇದ್ದಾರೆ ಸೂತ್ರದಲ್ಲಿ. ಸೂತ್ರವನ್ನು ಓದೋಣ. ಓಂ ಛಂದೋಭಿಧಾನೇತಿ ಚೇನ್ನ ತಥಾ ಚೇತೋರ್ಪಣ ನಿಗದಾತ್ ತಥಾ ಹಿ ದರ್ಶನಂ ಓಂ. ಇನ್ನೊಮ್ಮೆ ಹೇಳ್ತೇನೆ. ಓಂ ಛಂದೋಭಿಧಾನೇತಿ ಚೇನ್ನ ತಥಾ ಚೇತೋರ್ಪಣ ನಿಗದಾತ್ ತಥಾ ಹಿ ದರ್ಶನಂ ಓಂ. ಛಂದೋಭಿಧಾನಾತ್, ಛಂದಃ ಅಭಿಧಾನಾತ್ ನ ಇತಿ ಚೇತ್ ನ ತಥಾ ಚೇತೋರ್ಪಣ ನಿಗದಾತ್ ತಥಾ ಹಿ ದರ್ಶನಂ. ಅಷ್ಟಪದಾತ್ಮಕವಾದ ಸೂತ್ರ ಇದು. ಇಲ್ಲಿ ನೋಡಿ, ಸೂತ್ರದಲ್ಲಿ ಬರುವಂತಹ ಶಬ್ದಗಳ ಅರ್ಥವನ್ನು ನೋಡೋಣ ನಾವು ಮುಂಚೆ. ಛಂದೋಭಿಧಾನಾತ್,
ಗಾಯತ್ರಿ ವಾ ಇದಂ ಸರ್ವಂ ಎಂಬುದಾಗಿ ಛಾಂದೋಗ್ಯ ಶ್ರುತಿಯಲ್ಲಿ ಹೇಳಿದ್ದಾರೆ. ಈ 24 ಅಕ್ಷರಾತ್ಮಕವಾದಂತಹ ಈ ಛಂದೋ ವಿಶೇಷ ಏನಿದೆ ಆ ಛಂದಸ್ಸೇನೆ ಗಾಯತ್ರಿ ಶಬ್ದ ವಾಚ್ಯ. ಸರಿ, ಹಾಗಾದರೆ ಯಾವುದಲ್ಲ? ಛಂದಸ್ಸೇ ಆಯ್ತೇ ಹೊರತು ಗಾಯತ್ರಿ ಅಂತಂದರೆ ವಿಷ್ಣುವಲ್ಲ. ಗಾಯತ್ರಿ ವಾ ಇದಂ ಸರ್ವಂ, ಈ ಛಂದಸ್ಸೇ ಎಲ್ಲ. ಎಲ್ಲ ಅಂತಂದರೆ ಸರ್ವೋತ್ತಮವೂ ಹೌದು, ಸರ್ವನಿಯಾಮಕವೂ ಹೌದು, ಸರ್ವಾಂತರ್ಯಾಮಿಯೂ ಹೌದು, ಸರ್ವ ಪ್ರೇರಕವೂ ಹೌದು. ಎಲ್ಲವೂ ಈ ಗಾಯತ್ರಿ. ಗಾಯತ್ರಿಯನ್ನು ಯಾರಿಗೆ ಹೇಳಿದ್ದಾರೆ? ಛಂದಸ್ಸಿಗೆ ಹೇಳಿದ್ದಾರೆ. ಹಾಗಾದರೆ ಛಂದಸ್ಸು ಯಾರು? ಗಾಯತ್ರಿ ಯಾರು? ಛಂದಸ್ಸಾಯ್ತೇ ಹೊರತು ವಿಷ್ಣು ಆಗಲಿಲ್ಲ. ಇತಿ ಚೇತ್ ನ, ಹಾಗೆ ಹೇಳಬಾರದು. ಯಾಕೆ? ತಥಾ ನ, ಯಾಕೆ ಅಂತಂದರೆ ಚೇತಃ ಅರ್ಪಣಾರ್ಥಂ ಅರ್ಪಣ ನಿಗದಾತ್. ಇದನ್ನು ಯಾಕೆ ಹೇಳಿದ್ದು ಈ ರೀತಿ ಗಾಯತ್ರಿ ಅಂತ ಹೇಳಿದ್ದು? ಯಾಕೆ ಅಂತಂದರೆ ಮನಸ್ಸಿಗೆ ಪರಮಾತ್ಮನ ಒಂದು ರೂಪ ತಿಳಿಯೋದಿಲ್ಲ ರೀ. ನಾವೇನ ಬಿನ್ಮನತೆ ತಂಬೃಹಂತಂ, ಮನಸ್ಸಿಗೆ ಗೋಚರನಲ್ಲ ಪರಮಾತ್ಮ. ಆದ್ದರಿಂದ ಗಾಯತ್ರಿ ಶಬ್ದ ವಾಚ್ಯವಾದದ್ದು ಈ ಛಂದಸ್ಸು, ಇದರಿಂದ ಪ್ರತಿಪಾದಿತನಾದವನು ಪರಮಾತ್ಮ ಅಂತ ಹೇಳಬೇಕು. ನಮ್ಮ ಮನಸ್ಸಿಗೆ ಅದು ಹಿಡಿಸಬೇಕು, ಮನಸ್ಸಿಗೆ ಗೋಚರವಾಗೋದು ಯಾವುದೋ ಒಂದು ವಿಷಯವನ್ನು ಹೇಳಬೇಕು ಮುಂಚೆ. ಅದಕ್ಕೆ ಹೇಳಿದ್ದು ಚೇತೋರ್ಪಣ ನಿಗದಾತ್. ಮನಸ್ಸಿಗೆ ನಾವು ತಿಳಿಯಬೇಕು, ಮನಸ್ಸಿಗೆ ತಿಳಿಸಲು ಈ ರೀತಿಯಾಗಿ ಶ್ರುತಿಯು ಹೇಳಿದೆ. ದರ್ಶನಂ, ದರ್ಶನ ಅಂದರೆ ಶ್ರುತಿ, ಹೀಗೆ ಪ್ರಸಿದ್ಧಿ ಇದೆ. ಆದ್ದರಿಂದಾಗಿ ಗಾಯತ್ರಿ ಶಬ್ದ ವಾಚ್ಯ, ಇನ್ನು ಮುಂದೆ ಅದನ್ನು ಹೇಳ್ತಾರೆ, ಭಾಷ್ಯದಲ್ಲೆಲ್ಲ ಅದನ್ನು ಹೇಳ್ತಾರೆ. ಗಾಯತ್ರಿ ಅಂದರೆ ವಿಷ್ಣುವೇ ಏಕೆ ಅಂತ ಮುಂದೆ ನೋಡಿ, ಭಾಷ್ಯ ನೋಡಿ, ಎಲ್ಲರೂ ಹೇಳಬೇಕು. ಅಥ ಯದತಃ ಪರೋ ದಿವೋ ಜ್ಯೋತಿ ದೀಪ್ಯತೆ, ಇತ್ಯುಕ್ತಸ್ಯ ಜ್ಯೋತಿಷಃ ಗಾಯತ್ರಿ ವಾ ಇದಂ ಸರ್ವಂ ಇತಿ ಗಾಯತ್ರ್ಯಾ ಸಮಾರಂಭಃ ಕೃತಃ. ತಸ್ಮಾತ್ ನ ವಿಷ್ಣುರಿತಿ ಚೇತ್ ನ. ತಥಾ ಚೇತೋರ್ಪಣಾರ್ಥಂ ಹಿ ನಿಗದ್ಯತೆ, ತಥಾ ಚೇತೋರ್ಪಣಾರ್ಥಂ ಹಿ ನಿಗದ್ಯತೆ. ಅಗ್ನಿಗಾಯತ್ರ್ಯಾದಿ ಶಬ್ದಾರ್ಥ ರೂಪಃ ಅಸೌ ಇತಿ ಚೇತೋರ್ಪಣಾರ್ಥಂ ಹಿ ನಿಗದ್ಯತೆ. ತಥಾ ಹಿ ದರ್ಶನಂ ಗಾಯತಿ ತ್ರಾಯತಿ ಚ ಇತ್ಯಾದಿ. ಸರ್ವಚ್ಛಂದೋಭಿದಃ ಹೇಷಃ ಸರ್ವದೇವಾಭಿದೋ ಹ್ಯಸೌ ಸರ್ವಲೋಕಾಭಿದೋ ಹ್ಯೇಷಃ ತೇಷಾಂ ತದುಪಚಾರತಃ ಇತಿ ವಾಮನೆ. ಇಲ್ಲಿಗೆ ಈ ಸೂತ್ರದ ಭಾಷ್ಯ ಮುಗಿತು. ಅರ್ಥ ನೋಡಿ, ಇದರಲ್ಲಿ ಯದತಃ ಪರೋ ದಿವೋ ಜ್ಯೋತಿ ದೀಪ್ಯತೆ, ಹಿಂದಿನ ಯಾವ ಅಧಿಕರಣ? ಹಿಂದಿನ ಅಧಿಕರಣ ಜ್ಯೋತಿ ಅಧಿಕರಣ. ಅದು ಕೂಡ ಛಾಂದೋಗ್ಯದಲ್ಲಿ ಬಂದಿರುವಂಥದ್ದು, ಛಾಂದೋಗ್ಯ ಶ್ರುತಿಯಲ್ಲಿ ಬಂದಿರುವಂತಹ ಜ್ಯೋತಿಷ್ ಶಬ್ದವನ್ನ ಪರಮಾತ್ಮನ ಸಮನ್ವಯ ಮಾಡಿದ್ರು. ಅಲ್ಲಿ ಆ ಜ್ಯೋತಿಷ್ ಶಬ್ದ ಏನಿದೆ, ಅಂತಹ ಹೃದಯ ಗುಹೆಯಲ್ಲಿರುವಂತಹ ಜ್ಯೋತಿ ಅಂತ ಹೇಳಿ ಮುಂದೆ ಹೇಳ್ತಾರೆ. ಆ ಜ್ಯೋತಿ ಏನಾಗಿದೆ ಗೊತ್ತಾ? ಗಾಯತ್ರಿ ವಾ ಇದಂ ಸರ್ವಂ, ಆ ಜ್ಯೋತಿಯೇ ಗಾಯತ್ರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ.
ನಮಗೆ ಗಾಯತ್ರಿ ಎಲ್ಲಿ ಪ್ರಸಿದ್ಧ? ಛಂದಸ್ಸಿನಲ್ಲಿ ಪ್ರಸಿದ್ಧ. ಅದರಿಂದಾಗಿ ಆ ಹಿಂದೆ ಏನೋ ಹೇಳ್ಬಿಟ್ವಿ ಜ್ಯೋತಿ ಶಬ್ದವಾಚನ ವಿಷ್ಣು ಅಂತ. ಆದರೆ ಜ್ಯೋತಿಷ್ ಶಬ್ದವನ್ನ ಹೇಳ್ತಾ ಮುಂದೆ ಈಗ ಗಾಯತ್ರಿ ಶಬ್ದವನ್ನು ಹೇಳಿದ್ದಾರೆ. ಗಾಯತ್ರಿ ಶಬ್ದ ಪ್ರಸಿದ್ಧ ಎಲ್ಲಿದೆ? ಛಂದಸ್ಸಿನಲ್ಲಿದೆ. ಹಾಗಾದ್ರೆ ಆ ಛಂದಸ್ಸೇ ವಾ ಇದಂ ಸರ್ವಂ, ಎಲ್ಲವೂ ಅದೇ ಆಯಿತು, ವಿಷ್ಣು ಆಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನೇ ಹೇಳಿದ್ದು ಗಾಯತ್ರ್ಯ ಸಮಾರಂಭ ಕೃತಃ. ಗಾಯತ್ರಿ ಎನ್ನುವಂತಹ ಶಬ್ದದಿಂದಾಗಿ ಸಮಾರಂಭ ಮಾಡಿದ್ರು, ಶುರು ಮಾಡಿದ್ರು. ತಸ್ಮಾತ್ ವಿಷ್ಣು ರೀತಿ ಚೇತ್ ತಸ್ಮಾನ್ ನ ವಿಷ್ಣು ರೀತಿ ಚೇತ್ ನ. ಅದರಿಂದಾಗಿ ಗಾಯತ್ರಿ ಶಬ್ದ ವಾಚ್ಯನಾದವನು ವಿಷ್ಣು ಆಗ್ಲಿಲ್ಲ ಅಂತಂದ್ರೆ ಇಲ್ಲ. ಯಾಕೆ ಹಾಗೆ ಹೇಳಿದ್? ಯಾಕೆ ಅಪ್ಪ ಅಂತಂದ್ರೆ ಚೇತೋರ್ಪಣಾರ್ಥಂ ಹಿ ನಿಗದ್ಯತೆ. ಒಮ್ಮೆ ಒಂದು ಅದ್ಭುತವಾದ ವಸ್ತುವನ್ನ ಹೇಳಿದ ತಕ್ಷಣ, ಈಗ ಒಮ್ಮೆ ನಾವು ಅದು ಮಂಚ ಎಂದೂ ಗೊತ್ತೇ ಇರೋದಿಲ್ಲ, ಸಣ್ಣ ಕೂಸು ಮಂಚ ಅಂತ ಹೇಳಿದ್ರೆ ಅದು ಗೊತ್ತಾಗೋದಿಲ್ಲ. ಅದು ಬೇರೆ ಒಂದೇನೋ ನೋಡಿರ್ತದೆ, ಕಬ್ಬಿಣದ್ದು. ನೋಡಪ್ಪ ಅಲ್ಲಿ ಕಬ್ಬಿಣದ್ದು ಕಡಿಚಿಗೆ ಇದೆ, ಕಬ್ಬಿಣದ್ದು ಇಕ್ಕಳ ಇದೆ, ಕಬ್ಬಿಣದ ಇಳಿಗೆ ಇದೆ ಅಲ್ಲ, ಆ ಕಬ್ಬಿಣದ್ದು ಹೇಗಿದೆ ಅಲ್ಲ, ಕಬ್ಬಿಣದ ಕಂಬ, ಅದೇ ರೀತಿ ಇದು ಕೂಡ ಕಬ್ಬಿಣದ್ದು ಅಂತ ಮೊದಲಿಗೆ ಹೇಳಬೇಕು. ಅವಾಗ ಅದಕ್ಕೆ ಮನಸ್ಸಿಗೆ ಓ ಇದು ಒಂದು ಕಬ್ಬಿಣದ ಒಂದು ವಸ್ತು ಅನ್ನೋ ಮನಸ್ಸಿಗೆ ಕೊಡುತ್ತೆ. ಹಂಗೆ ನಾವು ಒಮ್ಮೆಲೆಗೆ ಗಾಯತ್ರಿ ವಿಷ್ಣು ಅಂತ ಹೇಳಿಬಿಟ್ರೆ ಆಗೋದಿಲ್ಲ. ಗಾಯತ್ರಿ ಅಂತ ಛಂದಸ್ಸು, ಹೌದು ಒಪ್ಕೊಳ್ಳೋಣ. ಆ ಛಂದಸ್ಸಿನಿಂದ ಪ್ರತಿಪಾದಿತನಾದವನು ಪರಮಾತ್ಮ ಅಂತ ಮನಸ್ಸಿಗೆ ಹಿಡಿಸಲಿಕ್ಕೆ, ಮನಸ್ಸಿಗೆ ತಿಳಿಲಿಕ್ಕೆ ನಾವು ಮೊದಲಿಗೆ ಆ ರೀತಿ ಹೇಳಿದ್ದು, ವೇದವು ಆ ರೀತಿ ಹೇಳ್ತಾ ಇರೋದು ಅಂತ. ಸರಿನಾ? ಚೇತೋರ್ಪಣಾರ್ಥಂ ಹಿ ನಿಗದ್ಯತೆ. ಚೇತೋರ್ಪಣಾರ್ಥಂ, ಮನಸ್ಸಿಗೆ ಹಿಡಿಸ್ಲಿಕ್ಕೆ, ಮನಸ್ಸಿಗೆ ತಿಳಿಲಿಕ್ಕೆ ಈ ರೀತಿ ಹೇಳುತ್ತೆ. ತಥಾ ಹಿ ದರ್ಶನಂ. ಹಾಗಾದ್ರೆ ಏನಿದೆ ಗಾಯತ್ರಿ ಅಂದ್ರೆ ನಿಜವಾದ ಅರ್ಥ ಏನು? ಗಾಯತಿ ತ್ರಾಯತಿ, ಸದಾಕಾಲ ಸಕಲ ವೇದಗಳಿಂದ ಯಹ ಗಾಯತಿ, ಯಾರು ಸ್ತುತಿಸಲ್ಪಡ್ತಾನೋ, ತ್ರಾಯತಿ ಹಗಲಿರುಳು ನಮ್ಮನ್ನ ಯಾರು ಕಾಪಾಡ್ತಾನೋ, ಕ್ಷಣ ಕ್ಷಣಕ್ಕೂ ನಮ್ಮನ್ನ ಯಾರು ಕಾಪಾಡ್ತಾನೋ ಅವನೇ ಗಾಯತ್ರಿ. ಗೊತ್ತಾಯ್ತಾ? ನಮಗೆ ಈಗೆಲ್ಲ ಗಾಯತ್ರಿ ಅಂತಂದ್ರೆ 5 ಮುಖದ ಯಾವುದೋ ಲಕ್ಷ್ಮೀ ದೇವಿಯ ಫೋಟೋವನ್ನು ಹಾಕಿಬಿಟ್ಟಿರ್ತಾರೆ. ಎಲ್ಲ ಕಪೋಲ ಕಲ್ಪಿತ. ಅವೆಲ್ಲ ಗಾಯತ್ರಿ ಮಂತ್ರ ಪ್ರತಿಪಾದ್ಯ ಸ್ವರೂಪ ಅಂದ್ರೆ ಆ ಲಕ್ಷ್ಮೀ ದೇವಿ ಏನೇ ಅಂತ ಹೇಳ್ಬಿಡ್ತಾರೆ. ಸರ್ವಥಾ ಸುಳ್ಳು. ಗಾಯತಿ ತ್ರಾಯತಿ, ಸಕಲ ವೇದಗಳಿಂದ ಯಹ ಗಾಯತಿ, ಸದಾ ಯಹ ತ್ರಾತಿ, ಯಹ ತ್ರಾಯತಿ ಸ ಏವ ಗಾಯತ್ರಿ. ಅವನೇ ಗಾಯತ್ರಿ. ಅಲ್ಲ, ಛಂದಸ್ಸು ಪರಮಾತ್ಮ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಗಾಯತ್ರಿ ಛಂದಸ್ಸು ಅಂದ್ರೆ ಸರಿ, ಗಾಯತ್ರಿ ಶಬ್ದದಿಂದಾಗಿ ಪರಮಾತ್ಮನೇ ಹೇಳಿದ್ರಿ, ಗಾಯತ್ರಿ ಛಂದಸ್ಸು ಅಂತಿದೆ, ಆ ಛಂದಸ್ಸು ಪರಮಾತ್ಮ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತಂದ್ರೆ ವಾಮನ ಪುರಾಣದ ಒಂದು ಶ್ಲೋಕವನ್ನ ಕೋಟ್ ಮಾಡ್ತಾ ಇದ್ದಾರೆ ಆಚಾರ್ಯರು. ಸರ್ವಚ್ಛಂದೋಭಿದೋ ಹ್ಯೇಷಃ ಸರ್ವದೇವಾಭಿದೋ ಹ್ಯಸೌ. ಎಲ್ಲಾ ಛಂದಸ್ಸು ಇವನ್ನೇ ಹೇಳತ್ತೆ, ಇವನೇ ಅವನು. ಏಷಃ ಏವ ಸರ್ವಛಂದೋಭಿದಃ. ಬರೀ ಗಾಯತ್ರಿ ಅಲ್ರಿ, ತ್ರಿಷ್ಟುಪು, ಅನುಷ್ಟುಪು, ಜಗತಿ, ಯಾವುದಾದ್ರೂ ಛಂದಸ್ಸ ಹೆಸರು ಹೇಳ್ರಿ, ಅದು ಪರಮಾತ್ಮನನ್ನೇ ಹೇಳೋದ, ಇವನೇ ಪ್ರತಿಪಾದ್ಯ. ಯಾವ ದೇವರ ಹೆಸರನ್ನ ಹೇಳ್ರಿ, ಅದು ಪರಮಾತ್ಮನೇ ಪ್ರತಿಪಾದ್ಯ. ಇಂದ್ರ, ಅಗ್ನಿ, ರುದ್ರ, ಸರ್ವದೇವಾಭಿದೋ ಹ್ಯಸೌ, ಸರ್ವಲೋಕಾಭಿದೋ ಹ್ಯೇಷಃ. ಲೋಕವಾಚಕವಾದ ಯಾವುದೇ ಶಬ್ದವನ್ನ ಹೇಳ್ರಿ, ವಿಚಾರ ಮಾಡ್ರಿ. ದೇವತೆಗಳ ಹೆಸರೂ ಸರಿ, ಛಂದಸ್ಸಿನ ಹೆಸರೂ ಸರಿ, ನಾವು ಪ್ರತಿನಿತ್ಯ ವ್ಯವಹಾರ ಮಾಡುವಂತಹ, ವ್ಯವಹಾರದಲ್ಲಿ ಬಳಸುವಂತಹ ಪ್ರತಿಯೊಂದು ಶಬ್ದಗಳಿಂದಲೂ ಕೂಡ ಪರಮಾತ್ಮನೇ ಪ್ರತಿಪಾದ್ಯ. ಅದನ್ನು ಆಚಾರ್ಯರು ಮಾಡಿ ತೋರಿಸಿದ್ದಾರೆ. ನಮಗೆಲ್ಲ ಬರೋದಿಲ್ಲ, ಸರ್ವದಾ ಬರೋದಿಲ್ಲ.
ಸರ್ವ ಲೋಕಾಭಿದೋ ಹ್ಯೇಷಃ ತೇಷಾಂ ತದುಪಚಾರತಃ. ಅದರಿಂದಾಗಿ ಮುಖ್ಯವಾಗಿ ನಾವು ಪರಮಾತ್ಮನೇ ಹೇಳೋದು. ಹಾಗಾದರೆ ಗಾಯತ್ರಿ ಅಂದರೆ ಛಂದಸ್ಸಲ್ವಾ? ಹೌದಪ್ಪ, ಛಂದಸ್ಸಿದೆ, ಔಪಚಾರಿಕ ಪ್ರಯೋಗ. ಇಂದ್ರ ಅಂದರೆ ಶಚೀಪತಿ ಅಲ್ವಾ? ಹೌದು, ಶಚೀಪತಿನೇ, ಆದರೆ ಔಪಚಾರಿಕ ಪ್ರಯೋಗ. ಅಗ್ನಿ ಅಂದರೆ ಅಗ್ನಿದೇವನಲ್ವಾ? ಅಗ್ನಿದೇವನೂ ಇದ್ದಾನೆ, ಔಪಚಾರಿಕ ಪ್ರಯೋಗ. ನಿಜವಾದ ಅಗ್ನಿ ಶಬ್ದ ವಾಚ್ಯನಾದವನು ಪರಮಾತ್ಮನೇನೆ, ರುದ್ರ ಶಬ್ದ ವಾಚ್ಯನಾದವನು ಪರಮಾತ್ಮನೇನೆ ಅಂತ ಅರ್ಥ. ಮುಖ್ಯವಾಗಿ ಅವರು ಯಾರು? ಅಮುಖ್ಯವಾಗಿ ಈ ಎಲ್ಲ ದೇವತೆಗಳು, ಮುಖ್ಯವಾಗಿ ಪರಮಾತ್ಮನೇನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ, ಇಲ್ಲ ಮುಂದೆ ಹೋಗೋಣ. ನೀವು 2 ಸೆಷನ್ ಮಾಡ್ತಾ ಇದ್ದೀರಾ ಇಲ್ಲಿ, ಅಥವಾ ಇದು ಬರೀ ಒಂದೇ ಮಾಡ್ತಿರೋ? 2 ಸೆಷನ್ ಮಾಡೋಣ. ಯಾಕಂದ್ರೆ ನನಗೂ ಬೇರೆ ಕಡೆ ಹೋಗ್ಬೇಕು, ಬೇರೆ ಪಾಠ ಇದೆ. ಸರಿ, ಹಾಗಾದ್ರೆ 8:30 ಮುಗಿಸೋಣ. ಆಯ್ತು, ಧನ್ಯವಾದ. ಸರಿ ಆಚಾರ್ಯ, ಒಂದು ಪ್ರಶ್ನೆ. ಇವಾಗ ನೀವು ಹೇಳಿದ್ರಿ ಗಾಯತ್ರಿಯ 5 ಮುಖನ ತೋರಿಸ್ತಾರೆ, 5 ಮುಖದ ಒಂದು ಪ್ರತಿಷ್ಠಾಪನೆನೂ ಆಗತ್ತೆ, ಅದಕ್ಕೆ ಔಪೋಷಣೆನೂ ಆಗತ್ತೆ, ಅಲ್ಲೇ ಸೇರ್ಕೊಳ್ತಾರೆ, ಅಲ್ಲೇ ಗಾಯತ್ರಿ ಅಂತ ನಾವ್ ಏನ್ ಹೇಳ್ತೀವೋ ಅದೇ ಗಾಯತ್ರಿನ ಅವರು ಹೇಳ್ತಾರೆ, ಅಲ್ಲೇ ಮಾಡ್ತಾರೆ, ರಾಗಬದ್ಧವಾಗಿ ಹೇಳ್ತಾರೆ. ಹೌದು. ವೇದ ಅಂತಂದ್ರೆ ಉದಾತ್ತ ಅನುದಾತ್ತ ಸ್ವರಗಳೆಲ್ಲ ಇರಬೇಕು, ಅವೆಲ್ಲ ಇರೋದಿಲ್ಲ. ಹೌದು, ಇವರಿಗೆ ತಾಳಕ್ಕೆ ಬೇಕು, ತಾಳಕ್ಕೆ ಸಕ್ಕಾಗಿ ಹೇಳುವಂತದ್ದು ಹೇಳ್ತಾರೆ, ಹೇಳಿಸ್ತಾರೆ. ನಮಗೂ ಅದೇ ಹೇಳ್ತಾರೆ, ನೀವು ಅದನ್ನೇ ಮಾಡ್ಬೇಕು ಅಂತ. ಅದು ಹೇಳ್ತಾರೆ, ನೀವುಗಳು ಬರ್ಬೇಕು, ನೀವು ಮಾಧುರು ಬರ್ಬೇಕು, ಹಾಗೆ ಎಲ್ಲಾರನ್ನೂ ಕರೀತಾರೆ. ಆದ್ರೆ ನಾವು ಮಾತ್ರ ಸವಿತ್ರ ನಾರಾಯಣ ನೋಡ್ಕೊಂಡು ಹೇಳ್ತೀವಿ. ಹೌದಲ್ಲ ಆಚಾರ್ಯ? ಹೌದು. ಫಸ್ಟ್ ಆಫ್ ಆಲ್ ನಿಮಗೆ ಶಕ್ಯ ಆದ್ರೆ ಅಲ್ಲಿಗೆ ಹೋಗ್ಲೇಬಾರದು. ಸರಿನಾ? ಅಲ್ಲಲ್ಲ, ನಮ್ಮನ್ ಕರಿಯಲ್ಲ, ಹೇಳ್ದೆ. ಚಿಕ್ಕ ಚಿಕ್ಕ ಊರುಗಳಲ್ಲಿ ಕರೀತಾರೆ. ಈಗ ನನ್ನ ಸ್ಥಳ ಹೊಳೆ ನರಸೀಪುರಕ್ಕೆ ಹೋದ್ರೆ ನಮ್ಗೆ ಎಲ್ಲಾರು ಬೇಕಾದವ್ರೆ, ಎಲ್ಲ ನನ್ ಮುಂದೆ ಹುಟ್ಟು ಬೆಳೆದವರು, ಇಲ್ದರೆ ನನ್ ಜೊತೆಯವರು, ಕರೆದೇ ಕರೀತಾರೆ. ಹೋಗ್ತೀನಿ, ಹೋದ್ರು ಕೂಡ ಎಷ್ಟೋ ಅಷ್ಟೇ. ಅಂದ್ರೆ ನಾನು ಹೋಗೋದೇ ಅಪರೂಪ, ಹೋದಾಗ ಎಷ್ಟೋ ಅಷ್ಟೇ ಆತರ. ಸರಿ, ಮುಂದೆ ಹೋಗೋಣ. ಈಗ ಗಾಯತ್ರಿ ಶಬ್ದ ವಾಚ್ಯತ್ವ ಪರಮಾತ್ಮನಲ್ಲಿ ಬರುತ್ತೆ, ಹಿಂದೆ ನೋಡಿದ್ವಿ. ಇದು ಸರಿ ಅಂತ ಇನ್ನೂ ದೃಢವಾಗಿ ಹೇಳ್ತಾ ಇದ್ದಾರೆ ಮುಂದಿನ ಸೂತ್ರದಲ್ಲಿ. ಸೂತ್ರ ಹೇಳೋಣ. ಓಂ ಭೂತಾದಿಪಾದೌ ವ್ಯಪದೇ ಶೋಪಪತ್ತೇಶ್ಚೈವಂ ಓಂ. ಇನ್ನೊಮ್ಮೆ ಹೇಳ್ತೇನೆ. ಓಂ ಭೂತಾದಿಪಾದ ವ್ಯಪದೇ ಶೋಪಪತ್ತೇಶ್ಚೈವಂ ಓಂ. ಏನಿದು? ಭೂತಾದಿ ಪಾದವ್ಯಪದೇಶ ಉಪಪತ್ತೇಃ ಚ ಏವಂ. ಭೂತಾದಿ, ಭೂತ ಅಂದರೆ ಸಮಸ್ತ ಜೀವರಾಶಿಗಳು. ಆದಿಶಬ್ದೇನ ಸಮಸ್ತ ಜೀವರಾಶಿಗಳು ಪರಮಾತ್ಮನ ಪಾದದಿಂದಾಗಿ ಹುಟ್ಟಿರುವಂಥದ್ದು ವಿಶೇಷವಾಗಿ ಅಂತ ಪುರುಷ ಸೂಕ್ತದಲ್ಲಿದೆ. ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯ ವೃಂದಿವಿ ಅಂತ ಹೇಳ್ತೇನೆ. ಹೀಗೆ ಆದಿಶಬ್ದೇನ ಸಕಲವನ್ನು ಇಟ್ಟುಕೊಳ್ಳಬೇಕು, ಸಕಲವೂ ಬರ್ತದೆ. ಛಂದಸ್ಸು, ಕಾವ್ಯ, ನಾಟಕಗಳು, ಪ್ರತಿಯೊಂದು ಶಬ್ದಗಳು, ಧ್ವನಿಗಳು, ಅಲಂಕಾರಗಳು, ವ್ಯಾಕರಣ ಎಲ್ಲವೂ ಕೂಡ ಪರಮಾತ್ಮನಿಂದ ಹುಟ್ಟಿರುವಂಥದ್ದು. ಹೀಗೆ ಪರಮಾತ್ಮನ ಒಂದು ಸಣ್ಣ ಭಾಗ ಅಂತ ವಿಶೇಷವಾಗಿ
ಪಾದವ್ಯಪದೇಶ ಪಾದೋಸ್ಯ ವಿಶ್ವಾಭೂತಾನಿ ಪುರುಸೂಕ್ತ, ಆ ಒಂದು ಪುರುಷ ಸೂಕ್ತದ ವಚನಾನುಸಾರವಾಗಿ ಇವೆಲ್ಲವೂ ಕೂಡ ಪರಮಾತ್ಮನ ಒಂದು ಅಂಶ ಅಂತ ಹೇಳ್ತಾ ಇದೆ. ಪರಮಾತ್ಮನ ಒಂದು ಅಂಶ ಅಂತ. ಅದರಿಂದಾಗಿ ಇಷ್ಟು ಎಲ್ಲದ ಆದಿಶಬ್ದೇನ ಗಾಯತ್ರಿ ಶಬ್ದವೂ ಕೂಡ ಒಂದು. ಈ ವ್ಯಾಕರಣ ಶಬ್ದ ಅವು ಇವು ಎಲ್ಲ ಬಂದ ಮೇಲೆ ಗಾಯತ್ರಿ ಶಬ್ದ ಏನು ದೊಡ್ಡದ್ರಿ? ಎಲ್ಲದರಲ್ಲೂ ಅಂತರ್ಗತವಾದದ್ದು ಗಾಯತ್ರಿ ಶಬ್ದ. ಅದರಿಂದಾಗಿ ನಾವು ಅದರ ಸ್ಪ್ಲಿಟ್ ಮಾಡಿ ಹೇಳಿದ್ವಿ, ಗಾಯತಿ ತ್ರಾಯತಿ ಅಂತ ಹೇಳಿ. ಯಾರು ಸಕಲ ವೇದಗಳಿಂದ ಗೀಯತೆ ಸಹ ಗಾಯತಿ, ಅವನು ಪರಮಾತ್ಮ, ಸಕಲ ವೇದ ಪ್ರತಿಪಾದ್ಯ. ತ್ರಾಯತಿ, ಕಾಪಾಡ್ತಾನೆ ಹಗಲಿರುಳು ಭಕ್ತರನ್ನ, ಅವನೇ ಗಾಯತ್ರಿ ಅಂತ. ಈಗ ಎಲ್ಲ ಶಬ್ದಗಳನ್ನು ಇಟ್ಕೊಂಡು ಗಾಯತ್ರಿ ಅನ್ನೋ ಕೂಡ ಒಂದು ಶಬ್ದ. ಎಲ್ಲ ಶಬ್ದಗಳು ಪರಮಾತ್ಮನ ಒಂದು ಅಂಶ ಅಂತಂದ್ರೆ ಗಾಯತ್ರಿ ಶಬ್ದವು ಕೂಡ ಪರಮಾತ್ಮನ ಒಂದು ಅಂಶ. ಅರ್ಥಾತ್ ಗಾಯತ್ರಿ ಶಬ್ದದಿಂದಾಗಿ ಪರಮಾತ್ಮ ಪ್ರತಿಪಾದಿತನಾದ ಅಂತ ಅರ್ಥ. ಅದಕ್ಕೆ ಹೇಳ್ತಾ ಉಪಪತ್ತೇಶ್ಚ, ಅದು ಯುಕ್ತವೇ ಆಗಿದೆ. ಗಾಯತ್ರಿ ಶಬ್ದ ವಾಚ್ಯನಾದವನು ಪರಮಾತ್ಮ ಅನ್ನೋದು ಯುಕ್ತವೇ ಆಗಿದೆ ಅಂತ. ಹೇಗೆ? ಭಾಷ್ಯ ನೋಡಿ. ತಾವಾನಸ್ಯ ಮಹಿಮಾ ತಥೋ ಜಾಯಾಂಶ ಪೂರುಷಃ ಪಾದೋಸ್ಯ ಸರ್ವ ಭೂತಾನಿ ತ್ರಿಪಾದಸ್ಯ ವೃತಂ ದಿವಿ ಸುವರ್ಣಂ ಕೋಶಂ ರಜಸಾ ಪರಿವೃತಂ ದೇವಾನಾಂ ವಸುಧಾನೀಂ ವಿರಾಜಂ ಅಮೃತಸ್ಯ ಪೂರ್ಣಾಂ ತಾಂ ಮುಕುಲಾಂ ವಿಚಕ್ಷತೆ. ಪಾದಂ ಷಡ್ಡೋತುರ್ನ ಕಿಲಾ ವಿವಿತ್ಸ ಇತಿ ಶ್ರುತೇಃ. ಆ ಪರಮಾತ್ಮನ ಮಹಿಮೆ ಏನಿದೆ, ಅಧಿಕ ಶ್ರೇಷ್ಠವಾದ ಮಹಿಮೆ ಉಳ್ಳವನು, ಸಕಲ ದೇವತೆಗಳಿಗಿಂತಲೂ ಶ್ರೇಷ್ಠವಾದವನು ಪರಮಾತ್ಮ. ಅವನ ಮಹಿಮೆ ಯಾಕೆ ಶ್ರೇಷ್ಠ? ಅವನು ಯಾಕೆ ಶ್ರೇಷ್ಠ? ಮಹಿಮೆ ಅಂತಹ ಅಪರಂಪಾರವಾಗಿದೆ. ಪುರುಷಃ, ಪುರುಷುಬ್ಧ ವಾಚ್ಯನಾಗಿದ್ದಾನೆ. ಅಸ್ಯ, ಅಸ್ಯ ಈ ಪುರುಷ ಪಾದಃ ಸರ್ವಭೂತಾನಿ, ಪಾದ ಅಂತಂದ್ರೆ ಒಂದು ಭಾಗ ಅಂತರ್ಥ. ಅವನ ಒಂದು ಭಾಗದಿಂದಾಗಿ ಚತುರ್ಮುಖಾದಿ ಸಕಲ ಜೀವರಾಶಿಗಳು ಹುಟ್ಟುತ್ತಾವೆ. ಅಮೃತಂ, ನಾಶರಹಿತವಾದ ನಾರಾಯಣ, ವಾಸುದೇವ, ಸಂಕರ್ಷಣ ಅಥವಾ ವೈಕುಂಠಗಳೆಂಬ ಮೂರು ಅಂಶಗಳನ್ನು ಪಡೀತಾರೆ. ಅವರವರ ಉಪಾಸನೆಯ ಮೇರೆಗೆ ಆಯಾಯ ರೂಪಗಳು ಇರುವಂತಹ ಆಯಾಯ ಲೋಕಕ್ಕೆ ಎಲ್ಲ ಮುಕ್ತಿಯೋಗ್ಯರು ಕೂಡ ಹೋಗ್ತಾರೆ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಶ್ವೇತದ್ವೀಪದಲ್ಲಿ ನಾರಾಯಣ, ಅನಂತಾಸನದಲ್ಲಿ ವಾಸುದೇವ, ವೈಕುಂಠದಲ್ಲಿ ಪ್ರದ್ಯುಮ್ನ ಅಥವಾ ಸಂಕರ್ಷಣ. ಈ ರೀತಿಯಾಗಿ ಆಯಾಯ ಲೋಕಗಳಲ್ಲಿ ಪರಮಾತ್ಮನ ವಿಶೇಷವಾದ ರೂಪಗಳು ಇವೆ. ಹೀಗೆ ಛಾಂದೋಗ್ಯ ಶ್ರುತಿಯಲ್ಲಿ ಹೇಳಿದೆ, ಸುವರ್ಣಕೋಶಂ ರಜಸಾ ಪರಿವೃತಂ. ಸುವರ್ಣಕೋಶ ಅಂದ್ರೆ ಈ ಬ್ರಹ್ಮಾಂಡ ಅಂತ ಅರ್ಥ. ರಜಸಾ ಪರಿವೃತಂ. ನಮಗೆ ರಜಸ್ಸು, ರಜ ಅಂತಂದ್ರೆ ರಜತ ಅಂತ ಬೆಳ್ಳಿ, ಬಂಗಾರದ್ಮೇಲೆ ಬೆಳ್ಳಿದು ಇರಬೇಕಲ್ಲ ಅಂತ ತಲೆಗೆ ಬರುತ್ತೆ. ಈ ಬ್ರಹ್ಮಾಂಡವು ರಜೋಗುಣದಿಂದ ಕೂಡಿದೆ. ರಜಸಾ ಪರಿವೃತಂ. ಲವಣ ಸಮುದ್ರ 9 ಆವರಣಗಳಿಂದ ಕೂಡಿದೆ. ನೀರಿನ ಆವರಣ ಇದೆ, ಅಂಧಕಾರದ ಆವರಣ ಇದೆ. ಈ ರೀತಿ 9 ಆವರಣದಿಂದ ಕೂಡಿದೆ. ಅಂತಹ
ಇದರಿಂದ 9 ಆಭರಣಗಳಿಂದ ಸುತ್ತುವರಿಯಲ್ಪಟ್ಟ ದೇವತೆಗಳ ಆಶ್ರಯ ಸ್ಥಾನವಾದ ಆ ಚತುರ್ಮುಖ ಬ್ರಹ್ಮದೇವರು ಏನಿದ್ದಾರೆ, ಮುಕ್ತ ಸಮೂಹ, ಅದು ಅವರು ತಮ್ಮ 6 ಇಂದ್ರಿಯಗಳಿಂದಲೂ ಕೂಡ ಪರಮಾತ್ಮನನ್ನ ಭಜಿಸ್ತಾರೆ. ಅದನ್ನೇ ಹೇಳಿದ್ದು, ಷಡ್ಡೋತುಹು ತಾಮುಕುಲಾಂ ವಿಚಕ್ಷತೆ. ಅವರು ಷಡೀಂದ್ರಿಯ ಪ್ರೇರಕ ಪರಮಾತ್ಮ ಅಂತ ಅವರು ಉಪಾಸನೆ ಮಾಡ್ತಾರೆ. ಯಾರು? ಬ್ರಹ್ಮಾದಿ ಸಕಲ ದೇವತೆಗಳು. ಅಂದರೆ ಬ್ರಹ್ಮಾಂಡದಲ್ಲಿ ಇರುವಂತಹ ಸಕಲ ದೇವತೆಗಳು ಬ್ರಹ್ಮನಿಂದ ಶುರು ಮಾಡಿ ಎಲ್ಲ ಇಂದ್ರಿಯಗಳಿಗೂ ಪ್ರೇರಕ ಪರಮಾತ್ಮ. 6ನೇ ಇಂದ್ರಿಯ ಮನಸ್ಸು, ಪಂಚಜ್ಞಾನೇಂದ್ರಿಯ. ಮನಃಷ್ಟಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಮನಸ್ಸು 6ನೇ ಇಂದ್ರಿಯ. ಈ 6 ಇಂದ್ರಿಯಗಳಿಗೂ ಪ್ರೇರಕನಾದವನು ಪರಮಾತ್ಮ ಎಂಬುದಾಗಿ ಹೇಳ್ತಾರೆ. ಅದರಿಂದಾಗಿ ಅಂದರೆ ವಿಚಾರ ಮಾಡಿ, ಇಲ್ಲಿ ಹೇಳಿದ್ದು ಏನು ಅಂತಂದ್ರೆ, ಸಕಲವೂ ಕೂಡ ಪರಮಾತ್ಮನ ಒಂದು ಅಂಶ. ಇದನ್ನ ಇಷ್ಟೆಲ್ಲ ಯಾಕೆ ಹೇಳಿಕೊಟ್ರು? ಸಂಬಂಧವೇ ಇಲ್ಲ ಅಂತ ಅನಿಸುತ್ತೆ ನಮಗೆ, ಹೌದಾ? ಒಮ್ಮೆಲೆಗೆ ಬ್ರಹ್ಮಾಂಡ ತರ್ತಾರೆ, ಒಮ್ಮೆಲೆಗೆ ಇಂತಹ ದೇವತೆಗಳು ಅಂತ ಹೇಳ್ತಾರೆ, ರಜಸ್ಸು ರಜೋಗುಣ ಅಂತ ಹೇಳ್ತಾರೆ, ಇದರಿಂದೆಲ್ಲ ಹುಟ್ಟಿದೆ ಅಂತ ಹೇಳ್ತಾರೆ. ಅರ್ಥಾತ್ ಎಲ್ಲವೂ ಕೂಡ ಪರಮಾತ್ಮನಿಂದ ಹುಟ್ಟಿದ್ದು ಅಂದ ಮೇಲೆ, ಪರಮಾತ್ಮನ ಒಂದು ಅಂಶ ಅಂತಂದ ಮೇಲೆ, ಈ ಗಾಯತ್ರಿ ಎನ್ನುವಂತಹ ಪದವೂ ಕೂಡ ಪರಮಾತ್ಮನ ಒಂದು ಅಂಶ. ಅದು ಮುಂದೆ ಹೇಳ್ತಾರೆ. ಅದರಿಂದ ಈ ಗಾಯತ್ರಿ ಶಬ್ದವು ಒಂದು ಅಂಶ ಅಂದಮೇಲೆ, ಗಾಯತ್ರಿ ಶಬ್ದದಿಂದ ಪ್ರತಿಪಾದ್ಯನಾದವನು ಯಾರಾದ? ಛಂದಸ್ಸಾಗ್ಲಿಲ್ಲ, ಆ ಜ್ಯೋತಿ ಆಗ್ಲಿಲ್ಲ, ಮತ್ಯಾರು? ವಿಷ್ಣುವೇ ಆದ. ಅದರಿಂದಾಗಿ ಗಾಯತ್ರಿ ಶಬ್ದ ವಾಚ್ಯನಾದವನು ವಿಷ್ಣುವೇನೆ ಅಂತ ಇಲ್ಲಿ ಹೇಳ್ತಾರೆ. ಮುಂದಿನದನ್ನ ಮುಂದಿನ ಪಾಠದಲ್ಲಿ ನೋಡೋಣ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಏನಿಲ್ಲ ಆಚಾರ್ಯ, ಚೆನ್ನಾಗಿತ್ತು ಆಚಾರ್ಯ, ಏನು ಪ್ರಶ್ನೆ ಇಲ್ಲ. ತುಂಬಾ ಚೆನ್ನಾಗಿತ್ತು. ಸರಿ, ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ್ವರ. ಕೃಷ್ಣ ನಮಸ್ಕಾರ ಆಚಾರ್ಯ.